ಡಾಲ್ಫಿನ್ ಬಾಯ್ ವೇತನ ಆಡಿಕೊಂಡಿದೆ. ಹಾಗೆ ಪ್ರಥಮ ದಾಳಿಯಲ್ಲಿ ವಿಕ್ಕಿ ಉತ್ತಮದ ಅಪೋಸಿಟ್ಗೆ ಆಗಬರಾಗಿದೆ. ನೀವು ಅಲಿಯಾಸ ದುಃಖ ಒಂದು ಪೋರ್ಷಿಯನ್ ಕಿಕ್ ಮುಖಾಂತರ ತಮ್ಮ ದಾಳಿಯನ್ನು ಆರಂಭಿಸಿದ್ದಾರೆ. ಈಗಾಗಲೇ ಸುಖಿಯಾಗಿ ತಲೆಗಾರ್ಕೊಂಡ ಕ್ಯಾಪ್ಟನ್ ಯಾವುದೇ ಅಂಕವಿಲ್ಲದ ವಾಪಸಾತಿ 1-0ದೊಂದಿಗೆ ದಾಳಿಯಲ್ಲಿ ಬೀಕೆ ನಾಗೇತೋಟ ಮುಂಜಿನ ಜೊತೆದ ಯುವ ಪ್ರತಿಭೆ ಡಿಕೆ ವಿಭಿನ್ನ ಶೈಲಿಯ ದಾಳಿಗಾರ ಅಂತಾನೆ ಹೇಳ್ಬೋದು. ಆತಿಥೇಯ ಹೆಜ್ಜೆ ಅಂತರದ ಮೇಲೆ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಆದರ್ಶ ಜರ್ಸಿ ನಂಬರ್ 46 ಅದೆಷ್ಟೋ ಪಂದ್ಯಗಳ ನೋಡಿ ಅನುಭವವುಳ್ಳ ಉದಯೋನ್ಮುಖ ತಾರ ಆದರ್ಶ ಅಂತಾನೆ ಹೇಳ್ಬೋದು. ಸ್ವಲ್ಪ ಸಣ್ಣ ಕೈಯೋ ಜಂಪ್ ಹೊಡ್ಕೊಂಡು ಹೆಚ್ಚು ಕಮ್ಮಿ ಆಗಲ್ಲ. ಮತ್ತೆ ದಾಳಿಯಲ್ಲಿ ಟೀಕೆಯನ್ನ ಪರಿಚಯಿಸಿಕೊಳ್ಳುತ್ತಿದ್ದೇವೆ. ಅಧ್ಯಕ್ಷ ಔಟ್. ಇನ್ನೊಂದು ಸ್ವಲ್ಪ ಹೊತ್ತು ಟೈಟ್ ಆಗಿರೋ ಆದಿ ಅಪ್ಪು ಬರ್ತಾನೆ ಒಳಗೆ ಅನ್ಕೊಂಡು ರೆಡಿಗೆ ಮಾಡು ಇಲ್ಲದ ಬನ್ನಿ ದಾಳಿಯ ವಿಭಾಗದಲ್ಲಿ ಆದರ್ಶ ಚತುರ್ಯ ಉದಯೋನ್ಮುಖ ಅಂಕದ ಬೇಟೆಯಾಡಿ ತಮ್ಮ ತಂಡಕ್ಕೆ ವಾಪಸಾತಿಯನ್ನು ಪಡೆದುಕೊಂಡಿದ್ದಾರೆ. ಇದರಿಂದ ತಂಡದ ಮೊತ್ತ 2-1 ನಾಗೇತೋಟ ದಾಳಿಯಲ್ಲಿ ಸವೆಟ್ಟಿ ವಿಕ್ಕಿ ದೇಹ ದಾಢ್ಯ ಬಲವನ್ನು ಒಳಗೊಂಡ ಯುವತಾರ ಒಂದು ಬೋನಸ್ ಅಂಕ. ದಾಳಿಯ ವಿಭಾಗದಲ್ಲಿ ಸಿದ್ದಾಪುರ ತಾಲೂಕು ತಂಡ ಸುದ್ದಿ ಆದರ್ಶ ಜರ್ಸಿ ನಂಬರ್ 60 ತಂಡದ ಮೊತ್ತ 3-1 ನಾಗೇತೋಟ. ಉತ್ತಮವಾದ ದಾಳಿ, ಒಂದು ಅಂಕದ ಸೇರ್ಪಡೆಯಾಗಿದೆ. ಇದರಿಂದ ದಾಳಿಯಲ್ಲಿ ಆಗಮವಾಗಿದೆ ವಿಕ್ಕಿ. ನಾಗೇತೋಟ ತಂಡದ ಬೆನ್ನೆಲುಬು ಅಂತಾನೆ ಹೇಳ್ಬೋದು. ಮಧ್ಯ ದಾಳಿಯಲ್ಲಿ ನಿರಂಜನ ಮುಕ್ಳಿ ಹಾಗೆ ತಲ್ಗಾರ್ ಕ್ಯಾಪ್ಟನ್ ದಯಮಾಡಿ ಪಾತ್ರೆಗೆ ಬರಬೇಕು. ಅದಾದ ನಂತರದ ಪಂದ್ಯ ಗದಗೇಶ್ವರನ 5 ವರ್ಷ ಕೊಡಗಿಬೈಲು ತಂಡದ ಕ್ಯಾಪ್ಟನ್ ಪೂರ್ವ ತಯಾರಿಯಲ್ಲಿರಬೇಕು. ಯುವ ಜಿಂಕೆ ಅಂತಾನೆ ಹೇಳ್ಬೋದು. ಯಾವುದೇ ಅಂಕವಿಲ್ಲದ ವಾಪಸಾತಿ. ಇದರಿಂದ ಪಂದ್ಯ ಸಮಬಲದೊಂದಿಗೆ ಸಾಗುತ್ತಿದೆ. ದಾಳಿಯಲ್ಲಿ ವಿಕ್ಕಿ ಸಂಪೂರ್ಣ ಸಮಯವನ್ನು ವ್ಯರ್ಥ ಮಾಡುವಲ್ಲಿ ಯಶಸ್ವಿಯಾಗ್ತಾ ಇದ್ದಾನೆ. ದಾಳಿಯಲ್ಲಿ ಆದರ್ಶ
ಭವಾನಿ ಶಂಕರ ಹೆಗ್ಗೆ ತಂಡದ ಬೆನ್ನೆಲುಬು ಅಂತಾನೆ ಹೇಳ್ಬೋದು. ಅದೆಷ್ಟು ಪಂದ್ಯಗಳು ನೋಡಿ ಅನುಭವವನ್ನುಳ್ಳ ಉದಯೋನ್ಮುಖ ಪ್ರತಿಭೆ. ಈ ಒಂದು ಪ್ರತಿಭೆಯನ್ನು ಬಂಧಿಸಲ್ಲಿ ಯಶಸ್ವಿಯಾಗ್ತಾ ಇದ್ದಾರೆ ನಾಲ್ಗೆ ತೋಟದ ಆಟಗಾರರು. ಇದರಿಂದ ಪಂದ್ಯ 4-3 ಧಾವಣಿಯಲ್ಲಿ ಜರ್ಸಿ ನಂಬರ್ 46 ಆದರ್ಶ ಉತ್ತಮ ಚಾತುರ್ಯವುಳ್ಳ ಪ್ರತಿಭೆ. ಪಂದ್ಯ ಸಮ 4 ದಾಳಿಯಲ್ಲಿ ಹೀಗೆ ನಾಗೇಶ್ವರ ತಂಡದ ಬೆನ್ನೆಲುಬು. ಹೆಗ್ಗೆ ಅಂಕಣದ ಮೇಲೆ ಯಾವುದೇ ಅಂಕವಿಲ್ಲದ ವಸತಿ. ಉತ್ತಮವಾದ ದಾಳಿ. ನಿರಂಜನ 1 ಅಂಕದ ದಾಳಿಯಲ್ಲಿ ಮಾಡು ಇಲ್ಲವ ಮಾಡಿ ಅಂಕ ಪಡೆದರೆ ನಿನ್ನಂಕಣಕ್ಕೆ ನಡೆ, ಇಲ್ಲವಾದರೆ ಅಂಕಣದಿಂದ ಹೊರಗಡೆ. ದಾಳಿಯ ವಿಭಾಗದಲ್ಲಿ ಹೀಗೆ ಹೀಗೆಯನ್ನ ಬಂಧಿಸುವಲ್ಲಿ ಯಶಸ್ವಿಯಾಗ್ತಾ ಇದ್ದಾರೆ. ಇದರಿಂದ ತಂಡದ ಮೊತ್ತ 6-4. 2 ತಂಡದ ನಾಯಕರ ಗಮನಕ್ಕೆ ಕೊನೆಯ 3 ನಿಮಿಷ. ದಾಳಿಯ ವಿಭಾಗದಲ್ಲಿ ಆದರ್ಶ ಸೂಪರ್ ಟ್ಯಾಕಲ್ ಆನ್ ಆದ ಸಮಯದಲ್ಲಿ ದಾಳಿಯನ್ನು ಆರಂಭಿಸಿದ್ದಾರೆ. ಮುಂದಿನ ಪಂದ್ಯಕ್ಕಾಗಿ ಸಲವಾರ 2 ತಂಡದ ಆಟಗಾರರ ಟಾಸಿಂದಾಗಿ ಅಂಕಣದತ್ರ ಧಾವಿಸಬೇಕು. ದಾಳಿಯಲ್ಲಿ ನೀಡುವವರನ್ನು ಪರಿಚಯಿಸಿಕೊಳ್ಳುತ್ತಿದ್ದೇವೆ. ಎರಡು ತಂಡದ ನಾಯಕರ ಕೊನೆಯ 2 ನಿಮಿಷ. ದಾಳಿಯಲ್ಲಿ ನಾಗೇಶ್ವರ ತಂಡದ ಯುವ ಪ್ರತಿಭೆ ಕಿರಣ್ ಹೆಗ್ಗೆ ಅಂಕಣದ ಮೇಲೆ ಅಂಕಕ್ಕಾಗಿ ಸೆಣಸಾಟ ಮಾಡುತ್ತಿದ್ದಾರೆ. ಉತ್ತಮವಾದ ಹಿಡಿತ. 1 ಆಲ್ಔಟ್ನ ಅಂಕವನ್ನು ತಮ್ಮದಾಗಿಸಿಕೊಂಡಿದ್ದಾರೆ ಹೆಗ್ಗೆ ತಂಡ. ಇದರಿಂದ ತಂಡದ ಮೊತ್ತ 14. ಇಂಕರಪ್ಪ ಇದು ಭವಾನಿ ಶಂಕರ ಹೆಗ್ಗೆ. ದಾಳಿಯಲ್ಲಿ ಆದರ್ಶ. ಆದರ್ಶ ಬೇಗನೆ ಅಂಕಣದ ಹತ್ರ ಧಾವಿಸಬೇಕು. ಶ್ರೀ ಮಹಾಸಭೆ ಹುಬ್ಬಳ್ಳಿ ವರ್ಸಸ್ ತುರ್ಕಿ ಭಾಷಾ ತಲವಾರ. ನಿಮಗಿದು ಕೊನೆಯ ಕರೆ. ತದನಂತರದ ಪಂದ್ಯ ಕೊನೆಯ 1 ನಿಮಿಷ. ತದನಂತರದ ಪಂದ್ಯ ಜಡಗೇಶ್ವರ ನೇಗಾರ್ ವರ್ಸಸ್ ರಾಮೇಶ್ವರ ಕೊಡಿಗೆ ಬಯಲು. 3 ವರ್ಷದಲ್ಲಿರಬೇಕು 2 ತಂಡ. 10-5 ಇಂದ್ರಪ್ಪ ಶ್ರೀ ಭವಾನಿ ಶಂಕರ. ಹೆಗ್ಗೆ ತಂಡದ ಟೈಮರ್ ಕ್ಲೋಸ್ ಆಗಿದೆ. ಆ ದಾಳಿಯಲ್ಲಿ 10-5 ಅಂಬಿ ಕುಂಬಿಟ್ಟಿ ಅವರ ಶಿಷ್ಯ ಅಂತಾನೆ ಹೇಳ್ಬೋದು. ಸೇಮ್ ಕಟಿಂಗ್ ಸೇಮ್ ಹೇರ್ ಸ್ಟೈಲ್ ಕಾಣ್ಬೋದು.
ಅವಾಗಿಂದ ಅಲ್ಲೇ ಉತ್ತಮವಾದ ಬಂದಾಗಿಂದ ಅಥಾಲಿ ತಂಡಕ್ಕೆ ಒಂದು ಅಂಕದ ಸೇರ್ಪಡೆ. ಆ ತಂಡದ ಮೊತ್ತ 11-4. ಡುಕ್ಕ ಈ ದುಡ್ಡದಲ್ಲಿ ಕಂಡು ಬರುತ್ತದೆ ಡುಕ್ಕರ. ಇದರಿಂದ ಪಂದ್ಯ ಮುಕ್ತಾಯ. ಶ್ರೀ ಭವಾನಿ ಶಂಕರ ಹೆಗ್ಗೆ ಮುಂದಿನ ಕುಸಿತ.